लौटाओ भंडार देखो, दिलदार 16 साल की लड़की से प्यार तची दिल को मजा, दिल मेल को मजा. ಸೌಂದರಿ ಆ ಸತ್ಯದೇವನ ಹೆಂಡತಿ ಸುರಲೋಕದ ಸುಂದರಿ ಕಾರ್ಮೋಡದಿಂದ ಜಾರಿ ಬಿದ್ದು ನನ್ನ ಕಂಗೆಡಿಸಿ ನನ್ನ ದೇಹಕ್ಕೆ ಕಾಮಾಗ್ನಿಯನ್ನು ಹಚ್ಚಿ ಬಿಟ್ಟಳಲ್ಲ ಸುಶೀಲಾ. ಸುಶೀಲಾ, ನಿನ್ನ ಗಂಡ ಮೈದರರ ಮೇಲೆ ನನ್ನ ದಾವಾಗ್ನಿ ಆರಿಸಿಕೊಳ್ಳಬೇಕಾದರೆ ಮೊದಲು ನಿನ್ನೊಂದಿಗೆ ನನ್ನ ಕಾಮಾಗ್ನಿಯನ್ನು ತೀರಿಸಿಕೊಳ್ಳಲೇಬೇಕು. ಅಂದಾಗ ನಿನ್ನ ಗಂಡನಿಗೆ ನನ್ನ ಇತಿಹಾಸ ತಿಳಿದಾಗ ನೀನು ನನಗೆ ಎದುರಾಗಿ ನಿಲ್ಲಲಾರೆ ಎಂಬ ಭರವಸೆಯಿಂದ ನಿನ್ನನ್ನು ಬಯಸಿ ನಿನ್ನ ಮನೆ ತನಕ ಬಂದಿರುವೆನ್ಲೇ ಸುಶೀಲಾ. ನೀನಾದು ಹೆಚ್ಚು ತಕರಾರು ಮಾಡದೆ ನಾನು ಹಾಕುವ ತಾಳಕ್ಕೆ ತಕ್ಕಂತೆ ಕುಣಿದು ನಿನ್ನ ಬಾಳು ಹೂವಿನ ಹಂದರ ಎಲ್ಲವಾದರೆ ನಿನಗೆ ತಪ್ಪಲಾರದು ಗೋಳಿನ ಹಂದರ. ಸುಶೀಲವ್ವ, ಈ ರಾಜ್ಯವರ್ಧನ ಪುಂಡಾಟಿಕೆಯಲ್ಲಿ ನಿನ್ನ ಶೀಲವನ್ನು ಸುಟ್ಟು ಹಾಕಿ ಆ ನಿನ್ನ ಗಂಡ ಮೈದನಿಗೆ ತಕ್ಕ ಉತ್ತರ ಕೊಡಲಾರದೆ ಬಿಡಲಾರ ಈ ಕಲಿಯುಗದ ಕುಬೇರ. ನಿಲ್ಲು ನವ ಯೌವನ ತುಂಬಿದ ಹರಿಯದ ಹೆಣ್ಣೆ, ಈ ಮನ್ಮಥನ ಕಣ್ಣು ಕುಕ್ಕುವಂತೆ ಮಾಡಿ ಸುಮ್ಮನೆ ಹೊರಟ್ರೆ ನಿನ್ನ ಅಂದಕ್ಕೆ ಬೆಲೆಯಲ್ಲಿದೆ ಕಣೆ ಕಾಮಿನಿ ಹೆಣ್ಣೆ. ಅನುಮತಿ ಇಲ್ಲದೆ ನಮ್ಮ ಮನೆಗೆ ಬಂದು ನನಗೆ ಏಕವಚನದಲ್ಲಿ ಮಾತನಾಡ್ತಿರುವಿರಲ್ಲ, ಯಾರು ನೀವು? ನಾನು ಯಾರು? ಸಕಲ ನಾದಗಳನ್ನೇ ನುಡಿಸಿ ಹೋದ ಭಗವಂತನ ಮೊಮ್ಮಗ ನಾನೇ. ಪುಂಡ ಪ್ರಚಂಡೆಂದು ಮೆರೆಯುತ್ತಿರುವ ಆ ಪುಂಡ ಪರಶುರಾಮನ ಮೇಂಡ, ನಿನ್ನಂತ ಪಾಲಿಗೆ ಹೆಣ್ಣುಗಳ ಪಾಲಿಗೆ ಮೇಂಡ. ಏ ಸುಶೀಲಾ, ಯಾಕೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲವೇನು? ನೀನು ಯಾರು ಅಂತ ತಿಳಿದುಕೊಳ್ಳುವುದಕ್ಕೆ ನೀನೇನು ಪರಮಾತ್ಮನ ಪ್ರತಿರೂಪ ಅಲ್ವಲ್ಲ? ಪರಮಾತ್ಮನ ಪ್ರತಿರೂಪ? ಲೇ ಹೊಚ್ಚಿ, ನಾನು ಪರಮಾತ್ಮ ಆಗಿದ್ನಿ ಅಂದ್ರೆ ನಿನ್ನನ್ನು ಎಲ್ಲಿ ಬಿಡ್ತಿದ್ದೇನ? ಎಲ್ಲಿ ಕುಂದ್ರಿಸ್ಕೊತಿದ್ನಿ? ನಾನು ಈ ಸುತ್ತು 10 ಹಳ್ಳಿಯ ಅಮೀರ, ಶ್ರೀಮಂತ ಧರ್ಮರಾಜ್ ಅಂತ. ಶ್ರೀಮಂತನ ಇರಬಹುದು, ಅದು ನಿನ್ನ ಮನೆಯಲ್ಲಿ. ಲೇ ಬಿಗುಮಾನ ತುಂಬಿದ ಬಿಂಕದ ಹೆಣ್ಣೆ, ಬಿಂಕ ನನಗಿಲ್ಲ ಅಂದ್ರೆ ಸಿರಿತನದ ಅರ್ಥವನ್ನು ಅರಿಯದ ನಾಯಿಗಳಿಗೆ. ಲೇ ಸುಶೀಲಾ, ಹೌದು, ಬೀದಿಯಲ್ಲಿ ಮಾನಿನ್ಯರ ಮಾನಕ್ಕೆ ರಕ್ಷಣೆಗೆ ಕೈ ಹಾಕುತ್ತಿರುವ ನಿನ್ನಂತ ಬೀದಿ ನಾಯಿಗಳಿಗೆ ನಾನು ಕೊಡೋ ಸರಿಯಾದ ಉತ್ತರವಿದೆ. ಏ ಸುಶೀಲಾ, ಅತಿಯಾಗುತ್ತಿದೆ ನಿನ್ನ ಉದ್ದಟತನ. ಆಚಾರವಿಲ್ಲದ ನಾಯಿಗಳಿಗೆ ಮಾತಿನ ಕಡಿವಾಣ ಹಾಕಿದ್ರೆ ಅವು ನಮ್ಮನ್ನು ಕಚ್ಚುತ್ತವೆ. ಅದಕ್ಕಾಗಿ ಅತಿರೇಕದ ಮಾತುಗಳು, ಅದನ್ನ ಚೆನ್ನಾಗಿ ತಿಳಿದುಕೋ. ಏ ಸುಶೀಲಾ, ಈ ನಿನ್ನ ಗರ್ತಿ ಗಂಗಮ್ಮನ ಡೈಲಾಗು ನನ್ನ ಮುಂದೆ ನಡೆಯುವುದಿಲ್ಲ. ನಿನ್ನಂತ ಎಷ್ಟೋ ಪತಿವ್ರತ ಹೆಣ್ಣುಗಳು ನಾನು ಎಂದವರೆಲ್ಲ ನನ್ನ ಕಾಮಕ್ಕೆ ಶೀಲ ಸುಟ್ಟುಕೊಂಡು ಸಡಿಲವಾಗಿ ಹೋಗಿದೆ ಅವರ ಸೀರೆಯ ಸೆರಗಿನ ಗಂಟು. ನಿಜ ಗರ್ತಿ ಮೈಯನ್ನು ಮುಟ್ಟಲು ಬರುವ ನಿನ್ನಂತ ಅಯೋಗ್ಯನಿಗೆ ಅದು ಎಂದಿಗೂ ಸಾಧ್ಯವಾಗದ ಮಾತು. ನನ್ನ ಮನದಾಳದ ಬಯಕೆಯನ್ನೆಲ್ಲ ತಿಳಿದುಕೊಂಡಿರುವೆ, ನನ್ನ ಇತಿಹಾಸವನ್ನೆಲ್ಲ ಅರಿತುಕೊಂಡಿರುವೆ ಅಂದಾಗ ಮತ್ತೇಕೆ ಈ ಬಿರು ನುಡಿಗಳ ಸಂವಾದ? ಬಿರು ನುಡಿಗಳ ಸಂವಾದ ನಡೆಸದೆ ಕೈ ಚಾಚಿ ಬರ ಮಾಡಿಕೊಳ್ಳಬೇಕಾ ನಿನ್ನಂತ ಹುಚ್ಚ ನಾಯಿಗಳನ್ನ? ಸುಶೀಲಾ, ಅತಿಯಾಗುತ್ತಿದೆ ನಿನ್ನ ಉದ್ದಟತನ. ಮತಿ ಕೆಡಿಸಿಕೊಂಡ ಈ ಮನ್ಮಥನ ಕೆಂಗಣ್ಣಿನ ಉರಿ ನೋಟಕ್ಕೆ ಸುಟ್ಟು ಕರಕಲಾಗುವೆ ಜೋಕೆ.
ಗರತಿ ಗಂಗಮ್ಮನ ಮೈಯನ್ನು ಮುಟ್ಟಲು ಬಂದಿದ್ದೇ ಆದ್ರೆ ಮರಿಯಾಗಿ ಹೋಗುವುದು ಆ ನಿನ್ನ ಮಾನವ ಜನ್ಮ. ನಿನಗೆದು ಎಚ್ಚರಿಕೆ. ಹಾಗಾದ್ರೆ ಈ ನಿನ್ನ ಗರ್ತಿ ಛಲ ಬಿಡುವುದಿಲ್ವೋ? ಯಾಕೆ ನನ್ನ ಗರ್ತಿ ತತ್ವದ ಮೇಲೆ ನಿನಗಿನ್ನೂ ಅನುಮಾನವೇ? ನೋಡು ಸುಶೀಲಾ, ನಿನ್ನ ಗಂಡ ಮೈದನನ ಮೇಲೆ ನನ್ನ ಹಠ ತಿಳಿದು ನಿನ್ನನ್ನು ಬಯಸಿ ನಿನ್ನ ಮನೆ ತನಕ ಬಂದಿರುವೆಂಡೆ ಸುಶೀಲಾ. ಅದು ನಿನ್ನ ಭ್ರಮೇನೋ? ಲಜ್ಜೆಗೆಟ್ಟ ಲಪಂಗ. ಸುಶೀಲಾ, ಮಧುರ ನುಡಿಗಳಿಗೆ ಬಗ್ಗುವ ಹೆಣ್ಣು ನೀನಲ್ಲ ಅಂದಾಗ ಅದಕ್ಕೆ ಪ್ರತಿ ಉತ್ತರವಾಗಿ ನಿನ್ನ ಅಂಗ ಸುಖವನ್ನ ಉಣ್ಣದೆ ಬಿಡಲಾರೆ. ಬಾರೇ ಬಾ. ದೂರ ನಿಲ್ಲೋ. ಬೇಕೆಂದಾಗ ನನ್ನ ಅಂಗ ಸುಖವನ್ನು ಸವಿಯುವುದಕ್ಕೆ ಅದೇನು ಮಣ್ಣಿನ ಮಡಿಕೆಯಲ್ಲಿ ಮಾಡಿಟ್ಟ ಬಾಣವಲ್ಲ. ಮಡಿಕೆಯಲ್ಲಿಟ್ಟ ಬಾಣ? ಮಂಗನಂತಿರುವ ಈ ಮಾನವರಿಗೆ ಮಡಿಕೆಯಲ್ಲಿಟ್ಟ ಬಾಣವಾದರೇನು, ಚರಂಡಿಯಲ್ಲಿದ್ದ ಬಾಣೂಟವಾದರೇನು? ಬೆನ್ನಾಣಿಗೆತ್ತಿ ಕಡಿವಾಣವಿಲ್ಲದೆ ಕುದುರೆ ಎತ್ತಿ ಅಂತ ಓಡಿಸಿದಂತೆ ಬಡಬಡಿಸುವ ಬಿಂಕದ ಹೆಣ್ಣೆ, ಈ ನಿನ್ನ ಅಂಗ ಸುಖವನ್ನು ಸವಿಯಲು ನಿಂತಿರುವ ಈ ರಾಜ್ಯವರ್ಧನ ನಿನ್ನನ್ನು ಹೊಸಗಿ ಹಾಕಲಾರದೆ ಬಿಡಲಾರ. ರಾ ಎನ್ನ ಮನ ಕುಲುಕುವ ದಿನವಂ ಬಾರೇ ಬಾ. ಮಾರ್ಲಾಜ ಕುಲದವನೇ, ಬಡಪಾಯ ಹೆಣ್ಣೆಂದು ಜಾಸ್ತಿ ಬಡಬಡಿಸಬೇಡವೋ. ಹೆಣ್ಣು ಮನಸ್ಸು ಮಾಡಿದರೆ ಸಾಕು, ಚಿಟ್ಕೆ ಹೊಡೆಯೋದ್ರೊಳಗೆ ಹಾರಿ ಹೋಗುವುದು ನಿನ್ನ ಐಸಿರಿ. ಈ ನಿನ್ನ ಗೊಡ್ಡ ಬೆದರಿಕೆಗೆ ಹೆದರುವ ಹೆಣ್ಣು ನಾನಲ್ಲ. ನೀ ನನ್ನ ಕೆಣಕಿದ ವಿಚಾರ ನನ್ನ ಗಂಡನಿಗೆ ಅಷ್ಟೇ ಯಾಕೆ? ನನ್ನ ಮೈದನ ಪರಶುರಾಮನ ಕಿವಿಗೆ ಬಿದ್ದರೆ ಸಾಕು, ತುಂಡು ತುಂಡಾಗಿ ಹೋಗುವುದು ಆ ನಿನ್ನ ದೇಹ. ಕಂಡ ಹೆಣ್ಣುಗಳನ್ನು ಕಾಮದ ದೃಷ್ಟಿಯಿಂದ ನೋಡುವ ಮುಂಚೆ ನಿನಗೆ ಜನ್ಮ ಕೊಟ್ಟ ಆ ನಿನ್ನ ತಾಯಿಯನ್ನು ನೆನಪು ಮಾಡಿಕೊ. ನಿನ್ನ ಜೊತೆ ರಕ್ತ ಹಂಚಿಕೊಂಡು ಹುಟ್ಟಿ ಬಂದಿರುವ ಆ ನಿನ್ನ ಅಕ್ಕ ತಂಗಿಯನ್ನು ನೆನಪು ಮಾಡಿಕೊ. ಇಷ್ಟೆಲ್ಲ ಆದ್ಮೇಲೂ ಕೂಡ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಿಚ್ಚು ಆರದೆ ಹೋದ್ರೆ ನಿನಗೆ ಅಕ್ಕ ತಂಗಿ ತಾಯಿ ಹೆಂಡತಿ ಸೂಳೆಯರು ಎಲ್ಲರೂ ಒಂದೇ ಅಂತ ಅರ್ಥ. ಈ ಸಮಾಜದಲ್ಲಿರುವ ಎಷ್ಟೋ ಜನ ನಾವೇ ಶ್ರೀಮಂತರೆಂದು ಬಡಾಯಿ ಕೊಚ್ಚಿಕೊಳ್ಳುವ ನಾಮರ್ದನ ಮಕ್ಕಳೆಲ್ಲ ಈ ರಾಜ್ಯವರ್ಧನ ದುಡ್ಡಿನ ದರ್ಪದ ಮುಂದೆ ಅವರ ಅಕ್ಕ ತಂಗಿ ಹೆಂಡತಿನ ಸ್ವತಃ ತಾವೇ ಕರೆದುಕೊಂಡು ಬಂದು ನನ್ನ ರೂಮಿಗೆ ಕಳಿಸಿ ನಾನು ಬಿಸಾಕುವ ಬಿಸ್ಕೆಟ್ ಆರಿಸಿಕೊಂಡು ನನಗೆ ಸಲ್ಯೂಟ್ ಹೊಡೆದು ಹೋಗುತ್ತಾರೆ. ಅಂಥದ್ರಲ್ಲಿ ನೀನು ನನಗೆ ಅಕ್ಕ ತಂಗಿ ತಾಯಿ ಸೂಳೆ ಎನ್ನುವ ಅರ್ಥ ಹೇಳಲು ನಿಂತೇನೆ ಗಯ್ಯಾಳಿ. ಇವನು ವೀರ ಸೂರರೆಂದು ಮೆರೆಯುವರ ಪಾಲಿಗೆ ಪ್ರಚಂಡ, ನಾನೇ ಮಹಾನ್ ಗರತಿ ಎಂದು ಮೆರೆಯುತ್ತಿರುವ ನಿನ್ನಂತ ಹೆಣ್ಣುಗಳ ಪಾಲಿಗೆ ಮೆಂಡ. ಸುಶೀಲಾ, ಹಿಂದೆ ನಿನಗೆ ಮರಣದ ಮಹಾನವಮಿ. ಮೊದಲು ಕೈ ಬಿಡೋ ನನ್ನ ಹೆಂಡತಿಯನ್ನ. ಓಹೋ ಸತ್ಯದೇವ, ಬರ್ಬೇಕು ಬೇಕಾರೆ ನನ್ನ ಮಗನೇ. ಹೆಣ್ಣು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ರೆ ನಿನಗೇನಾಗ್ತಿತ್ಲೆ ದಾಡಿ? ಬಂದ ಬೆಟ್ಟ ಭಿಕಾರಿ ನನ್ನ ಮಗ ಶಿವ ಪೂಜೆಯಲ್ಲಿ ಕರಡಿ ಬಂದಾಗೆ ನಮ್ಮಂತ ಕಳ್ಳಾಕರನ ಕಾಯ್ಲಿಕ್ಕೆ ಅಂತ ಕಾಣಿಸುತ್ತದೆ. ಆ ಕವಿ ಮಹಾದಾಶಯ ನಿಮ್ಮಂತ ಕರುಣಾಮಯಿಗಳನ್ನ ಸೃಷ್ಟಿಸಿದ್ದಾನೆ ಅಂತ ಕಾಣುತ್ತದೆ. ಪಾಪಿ ನನ್ನ ಮಗನೇ, ದುಡ್ಡಿನ ದುರಂಕಾರದಲ್ಲಿ ಈ ಜಗದ ಹೆಣ್ಣು ಹಣ್ಣು ಎಲ್ಲ ನನ್ನದೇ ಎನ್ನುತ್ತ ವರ್ತಿಸುವಲ್ಲ. ನಾಚಿಕೆ ಆಗುದಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ನಾಚಿಕೆ? ಸತ್ಯದೇವ, ಇದು ರಾವಣರ ರಾಜ್ಯ ಐತಿ. ಹೆಣ್ಣಂತ ರಾಮನಾಟ ನಡೆಯುವುದಿಲ್ಲ. ಹೆಣ್ಣು ಹಣ್ಣು ಮಣ್ಣಿಗಾಗಿ ನಾಚಿಕೊಂಡರೆ ಅದು ನಮಗೆ ಸಿಗಲು ಅಸಾಧ್ಯ. ಈಗಾಗಲೇ ನನ್ನ ಕಾಲ ಚಕ್ರದಲ್ಲಿ ಸಿಕ್ಕು ನಿಂತಿದೆ ನಿನ್ನ ಮನೆತನ. ಮತ್ತಷ್ಟು ಈ ಹೆಣ್ಣಿಗಾಗಿ ವಿಷಯ ಮಾಡಿಕೊಳ್ಬೇಡ.
ಇವಳು ಒಂದೇ ಒಂದು ಸಾರಿ ನನ್ನೊಡನೆ ಮೈಸುಖ ಕೊಟ್ರೆ ಇವಳ ಸೌಂದರ್ಯವೇನು ನಸುಕಿ ಹೋಗ್ತದೆ ಏನು? ಇಲ್ಲ ತಾನೆ. ಇವಳನ್ನು ಅನುಭವಿಸಿ ನಾನೇ ಬಿಡುತ್ತೇನೆ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡು ಇಲ್ಲಿಂದ. ರಾಜವರ್ಧನ, ಶಾಂತಿಯಿಂದ ಇದ್ದೆ ನನ್ನ ಮನೆತನದಲ್ಲಿ ಕ್ರಾಂತಿಯ ಹೊಗೆ ನೆಬ್ಬಿಸಿದಲ್ಲದೆ ಹೆಣ್ಣಿನ ವಿಚಾರದಲ್ಲಿ ಮತ್ತಷ್ಟು ಕಿಚ್ಚು ಹಚ್ಚಬೇಡ. ನೀನು ಉದುರುವ ಈ ಕ್ರಾಂತಿಯ ಕಹಳೆಗೆ ನೀನೇ ಬಲಿಯಾಗಿ ಬಿಡುವೆ. ಎಚ್ಚರ ಮಗನೇ. ಯಾರ ಆಯುಧಕ್ಕೆ ಯಾರು ಬಲಿಯಾಗ್ತಾರೆ ಎನ್ನುವುದು ಎದೆ ಗೊದೆ ಕೊಟ್ಟು ಹೋರಾಟ ಮಾಡಲಾಗದೆ ಕೋರ್ಟಿನಲ್ಲಿ ಮೊರೆ ಹೋದಷ್ಟು ಸುಲಭವಲ್ಲಲೇ ಈ ರಾಜ್ಯವರ್ಧನನ ಜೊತೆ ಕ್ರಾಂತಿಯ ಕಹಳೆ ಊದುವುದು. ರಾಜವರ್ಧನ, ವೈರಿಯನ್ನು ಹೊಡೆಯಬೇಕಾದರೆ ಅವನ ಶಕ್ತಿ ನೋಡಿ ಹೊಡೆಯಬೇಕು, ಇಲ್ಲ ಯುಕ್ತಿಯಿಂದ ಅಂತ್ಯ ಕಾಣಿಸಬೇಕು. ಹೊಡೆಯುವುದು ಅಂತ್ಯ ಕಾಣಿಸುವುದು ನಮ್ಮಂತರಿಗಲ್ಲವೆಂದೇ ನ್ಯಾಯದ ಭಿಕ್ಷೆ ಕೇಳಲು ನ್ಯಾಯಾಲಯಕ್ಕೆ ಹೋಗಿದ್ದೇನೆ. ನಿನ್ನಂತ ನಾಗರ ಹಾವಿನ ವಿಷ ತುಂಬಿದ ನಿನ್ನಂತ ಸುಂಬರು ಹೊಡುವುದು ನನಗೇನು ದೊಡ್ಡ ವಿಚಾರವಲ್ಲ. ಅದನ್ನರಿಯದೆ ಕಾಲಕ್ಕೆ ಎದುರಿ ಜಗಳ ಕೇಳಿದ್ದಾದರೆ ನನ್ನ ತಮ್ಮ ಪರಶುರಾಮನ ಗಂಡು ಕೊಡಲಿಕ್ಕೆ ನಿನ್ನ ತಲೆ ಬಲಿಯಾದಿತ್ತು. ಎತ್ತರ ಮಗನೇ. ಶಬಾಷ್ ಶಬಾಷ್ ಮಗನೇ, ಶಬಾಷ್. ಇದಪ್ಪ ಗಂಡಸ್ತನದ ಸವಾಲಂದ್ರೆ. ಲೇ ಸತ್ಯದೇವ, ನೀನು ನನ್ನನ್ನು ನ್ಯಾಯದಿಂದ ಹೊಡಿತೀನಿ ಎನ್ನುವ ನಿನ್ನ ಯತ್ನ ವಿಫಲ. ನಮ್ಮಂತವ್ರನ್ನ ಹೊಡೆಯಬೇಕಾದರೆ ಅನ್ಯಾಯದಿಂದ ಹೊಡೆಯಬೇಕು. ಧರ್ಮದ ದಾರಿಯಲ್ಲಿ ನಡೀತಿರುವ ನೀನು ಅನ್ಯಾಯದ ದಾರಿಯನ್ನು ತೊಳೆಯದಿಲ್ಲ ಎನ್ನೋದು ಅಷ್ಟೇ ಸತ್ಯದ ಮಾತು. ಲೇ, ಹೆಣ್ಣಿಗಾಗಿ ನಡೆಯುವ ಈ ಯುದ್ಧದಲ್ಲಿ ಮಣ್ಣಾಗಿ ಹೋಗ್ಬೇಡ. ಮರ್ಯಾದೆಯಿಂದ ಇಲ್ಲೊಂದು ಮುಚ್ಕೊಂಡಾಟು. ಈ ವಿಷಯ ನಮ್ಮಲ್ಲಿಯೇ ಇರಲಿ. ಲೇ ರಾಜವರ್ಧನ, ಈ ನನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿರು ನಿನ್ನಂತ ಘಟಸರ್ಪದ ಹೆಡೆಯನ್ನು ಹೊಡೆದು ಹಾಕೋ ಹಮ್ಮಿರ ನಾನು. ಅಂಥದರಲ್ಲಿ ನನ್ನ ಹೆಂಡತಿಯನ್ನ ನಿನಗೆ ಒಪ್ಪಿಸಬೇಕೆ? ಹುಲಿಯ ಬಾಯಿಗೆ ಹೋದರೂ ಪವಾಡ ನೆಮ್ಮಂತೆ ಬದುಕಿ ಹೊರಬರಬಹುದು. ಆದರೆ ನಮ್ಮಂತ ಧರ್ಮವಂತರು ಸಿಡಿದೆದ್ದರೆ ಸೊಟ್ಟು ಬೂದಿಯಾಗಿ ಬಿಡುವ ಮಗನೇ. ಬಾಯಿಗೆ ಬಂದಂತೆ ಬಾಗುಳುತ್ತಿರುವ ಈ ನಿನ್ನ ಗಂಟಲವನ್ನು ಸೀಳಿ ಈ ನಮ್ಮ ಗ್ರಾಮ ದೇವತೆ ಹೆಬ್ಬಾಗಿಲಿಗೆ ಕಟ್ಟುವೆ. ಬಾರಲೇ ಮಗನೇ, ಗಂಡಸನಾಗಿ ಮುಂದಕ್ಕೆ.
ಲೇ ಸುಶೀಲಾ, ಇದೇ ಸುಖವನ್ನ ನಿನ್ನ ಗಂಡ ಬರೋ ಮುಂಚೆನೆ ಕೊಟ್ಟಿದ್ರೆ ಎಷ್ಟು ಅನಾಹುತ. ಹಾ ಹಾ ಆ ಹಣ ತೆಗೆದುಕೊಂಡು ಹೋಗಿ ನಿನ್ನ ಗಂಡನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗು. ಹಾ ಓಟಕ್ಕೊಂಡ್ಬಿಟ್ಟಾನು ನೋಡು. ಏನೋ ಇವನು ಬದುಕುಳಿದ್ರೆ ಓಕೆ, ಇಲ್ಲವಾದ್ರೆ ನೀನೇನು ಚಿಂತೆ ಮಾಡಬೇಡ. ನಿನ್ನನ್ನ ನನ್ನ ಸೂಳೆಯಾಗಿ ನಾನು ಇಟ್ಕೊಳ್ತೀನಿ. ಅಮ್ಮ ಅಮ್ಮ, ಏನಾಯ್ತಮ್ಮ? ಅಣ್ಣ, ಇನ್ಮೇಲೆ ಏನೇನ್ ತಾಯಿ ಬದುಕೋದಿಲ್ಲಪ್ಪ, ಏನೇನ್ ತಾಯಿ ಬದುಕೋದಿಲ್ಲ. ಅದಕ್ಕೆ ಹೋಗಪ್ಪ, ಹೋಗಕ್ಕಂದ. ನಿಮ್ಮಣ್ಣನವ್ರ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಕ್ಕಂದ. ಹೋಗು. ಏನಾಯ್ತಮ್ಮ ನಿನಗೆ? ಯಾರಮ್ಮ ಇದನ್ನೆಲ್ಲ ಮಾಡಿತ್ತು? ಅವನು ಅಮ್ಮ ಅಮ್ಮ, ಅಯ್ಯೋ ದೇವರೇ, ಕೈ ತುತ್ತು ಕೊಟ್ಟ ನನ್ನ ತಾಯಿ ದೇವತೆ ನನ್ನನ್ನು ಕೈ ಬಿಟ್ಟು ಹೋದಳೆ. ಅಮ್ಮ ಅಮ್ಮ, ಮಾತನಾಡಮ್ಮ. ಈ ನಿನ್ನ ಮೈದುನ ಅಲ್ಲ ಅಲ್ಲ, ನಿನ್ನ ಮಗ ಪರಶುರಾಮ ಬಂದಿದ್ದಾನೆ. ಮಾತನಾಡಮ್ಮ, ಮಾತನಾಡು. ತಂದೆ ತಾಯಿಗಳ ಮುಖವನ್ನೇ ನೋಡದ ಹತಭಾಗ್ಯ ನಾನೆಂದು ಪರಿತಪಿಸುವಾಗ ತಂದೆ ತಾಯಿಗಳಿಗಿಂತ ಹೆಚ್ಚಿಗೆ ಪ್ರೀತಿ ತೋರಿದ ಮಹಾತಾಯಿ ನೀನಾಗಿ ಈಗ ಈ ನಿನ್ನ ಕಂದನನ್ನು ಅನಾಥನನ್ನಾಗಿ ಮಾಡಿ ಬಿಟ್ಟು ಹೋದೆಯಾ ತಾಯಿ, ಬಿಟ್ಟು ಹೋದೆಯಾ? ಅಮ್ಮ ಅಮ್ಮ
ಸುಖಕ್ಕೂ